ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಮಾಡೋಣ ಸ್ವೀಟ್ ಅವಲಕ್ಕಿ. ದೇವಸ್ಥಾನಗಳಲ್ಲೆಲ್ಲ ಪ್ರಸಾದಕ್ಕೆ ಅಂತ ಕೊಡ್ತಾರೆ, ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಹೇಗೆ ಮಾಡ್ಕೊಳ್ಳೋಣ ನೋಡೋಣ ಬನ್ನಿ. ಅವಲಕ್ಕಿ ತೊಗೊಂಡಿದ್ದೀನಿ, ಕಾಯಿ ತೊಗೊಂಡಿದ್ದೀನಿ, ಬಾಳೆಹಣ್ಣು ತೊಗೊಂಡಿದ್ದೀನಿ, ಬೆಲ್ಲ ತೊಗೊಂಡಿದ್ದೀನಿ, ಏಲಕ್ಕಿ ತೊಗೊಂಡಿದ್ದೀನಿ, ಸಕ್ಕರೆ ತೊಗೊಂಡಿದ್ದೀನಿ. ಅವಲಕ್ಕಿನ ತೊಳ್ಕೊಬರ್ಬೇಕು, ಕಾಯಿ ತುರ್ಕೋಬೇಕು, ಬಾಳೆಹಣ್ಣು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಅವಲಕ್ಕಿನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ, ಕಾಯಿ ತುರ್ಕೊಂಡಿದ್ದೀನಿ, ಬಾಳೆಹಣ್ಣು ಕಟ್ ಮಾಡ್ಕೊಂಡಿದ್ದೀನಿ, ಏಲಕ್ಕಿನೂ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇವನ್ನೆಲ್ಲ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಹಾಕ್ಕೋತಾ ಇದ್ದೀನಿ, ಸಕ್ಕರೆ ಬೆಲ್ಲ ಹಾಕ್ತಾಯಿದ್ದೀನಿ, ಕಾಯಿ ತುರಿನೂ ಹಾಕ್ತಾಯಿದ್ದೀನಿ, ಏಲಕ್ಕಿ ಪೌಡ್ರು ಹಾಕ್ತಾಯಿದ್ದೀನಿ, ಬಾಳೆಹಣ್ಣು ಹಾಕ್ತಾಯಿದ್ದೀನಿ. ಒಂದು ಸ್ಪೂನ್ ತಗೊಂಡು ಮಿಕ್ಸ್ ಮಾಡಿದ್ರೆ ಅವಲಕ್ಕಿ ಪ್ರಸಾದ ರೆಡಿ ಆಯಿತು. ನಿಮಗೆ ದೇವ್ರ ನೈವೇದ್ಯಕ್ಕೆ ಯೂಸ್ ಮಾಡ್ಕೋಬೋದು, ಅಥವಾ ಕೆಲವೊಂದು ಹಬ್ಬಗಳಲ್ಲಿ ಉಪವಾಸ ಇರ್ತಾರೆ, ಕೆಲವು ವಯಸ್ಸಾದವ್ರಿಗೆ ಆರೋಗ್ಯ ಸರಿ ಇರಲ್ಲ, ಅವರು ಟ್ಯಾಬ್ಲೆಟ್ ಎಲ್ಲ ತೊಗೋತಾರಲ್ವ, ಅವ್ರಿಗೆ ಮನೇಲಿ ಇದನ್ನು ಮಾಡಿಕೊಟ್ರೆ ಆರಾಮಾಗಿ ತಿನ್ಕೋತಾರೆ. BP ಶುಗರ್ ಇರೋರು ಬೇಡ, ನಾರ್ಮಲ್ ಆಗಿರೋರು ತೊಗೋಬೋದು. ಥ್ಯಾಂಕ್ ಯು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.